ರುಕ್ಮಿಣಿ ರೆಡಿ ಆಯ್ತಾ? ಅತ್ತೆ ನಾನು ರೆಡಿ ಆಗ್ತಾ ಇದ್ದೀನಿ ನೋಡು. ಅತ್ತೆ ಅನ್ನೋದ್ರಲ್ಲಿ ಏನು ಚೆನ್ನಾಗಿರೋದು ಕರೆದ್ರೆ ಹಿಂಗೆ ಕರಿ ಆಂಟಿ ಗಿಂಟಿ ಅಂತ ಕರಿಯಕ್ಕೆ ಹೋಗ್ಬೇಡ. ಸರಿ. ಹೌದು ಸರಿ. ಈಗ ಸುಮಾರಾಗಿ ರೆಡಿ ಆಗ್ಬಿಟ್ಪಾ ಅಂತ ಡಾಮ್ ಡೂಮಾಗೇನು ರೆಡಿ ಆಗಕ್ಕೆ ಹೋಗ್ಬೇಡ. ದೇವಸ್ಥಾನದಲ್ಲಿ ಅಷ್ಟು ನೀರು ಇಕ್ಕಬೇಕು, ಅಲ್ಲಿಗೆ ಸ್ನಾನ ಮಾಡಬೇಕು ದೇವಸ್ಥಾನದಲ್ಲಿ. ಅಲ್ಲೇ ಸ್ನಾನಗೇನೆಲ್ಲ ಮಾಡಿಬಿಟ್ಟು ಎಲ್ಲ ಏರ್ಪಾಡು ಮಾಡಿವಿ. ಪುರೋಹಿತರಿಗೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ಪೂಜೆಗೆ ಮದುವೆಗೆ ಎಲ್ಲ ರೆಡಿ ಆಗದೆ. ನೀನು ಏನೂ ಇಲ್ಲ, ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಗೀಜೆ ಮಾಡಿಸ್ಬಿಟ್ಟು ತಾಳಿ ಕಟ್ಸ್ಕೊಂಡು ಬರೋದು ಅಷ್ಟೇ. ಅದಕ್ಕೆ ಏನು ತಲೆ ರೆಡಿ ಆಗ್ಬೇಡ ಜಾಸ್ತಿ. ಸಿಂಪಲಾಗಿ ರೆಡಿ ಆಗ್ಬಿಟ್ಟು ಬಾ. ಸೂರ್ಯನಲ್ಲಿ ರೆಡಿ ಆಯ್ತಾವನೆ. ಅಂಕಲು ಎಲ್ಲ ಏನೇನು ಬೇಕು ಸಾಮಾನೆಲ್ಲ ಎತ್ಕೊಂಡು ಕಾರ್ಗೆ ಹಾಕತ್ತವ್ರೆ. ನಾವು ಹೊರಡದ. ಆಂಟಿ ಇನ್ನೇನು ತಗೋಬೇಕಂಟಿ? ಇಲ್ಲ ಇಲ್ಲ ಇಲ್ಲ, ಏನು ತಗೊಳಂತದ್ದು ಏನೂ ಇಲ್ಲ, ಎಲ್ಲ ತಗೊಂಡಿವಿ, ಎಲ್ಲ ರೆಡಿ ಆಗದೆ. ನಾವು ಹೊರಡೋದಷ್ಟೇ. ಎಲ್ಲ ಕೆಲಸ ಮುಗಿತೀನೋ ಸ್ವಲ್ಪ. ಎಲ್ಲ ಮುಗಿದ ತಕ್ಷಣ ಹೊರಟು ಬಿಡೋದ. ಹೋಗ್ಬೇಕಾರೆ ಹಂಗೆ ಮನೇಲಿ ಎಲ್ಲ ಪೂಜೆ ಮಾಡ್ಬಿಟ್ಟು ಹೋಗೋದ. ಹಂಗೆ ಬಂದ್ಬಿಡು ರೆಡಿ ಆಗ್ಬಿಟ್ಟು. ಸರಿ ಅತ್ತೆ, ಹಾಗೆ ಆಗಲಿ. ಮತ್ತೇನೋ ಮರ್ತ್ಕೊಂಡೆ ನಾನು. ಏನು ಹೇಳು ರುಕ್ಮಿಣಿ? ಜ್ಞಾಪಿಸ್ಕೊ. ಏನು ಹೇಳ್ಬೇಕು ಅನ್ಕೊಂಡಿದ್ದಿ? ಮತ್ತೆ ನಿಮ್ಮಿಂದ ನಾನು ತುಂಬ ನಾನು ಇಷ್ಟಪಟ್ಟಿದ್ದು ಸಿಗಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಕಣ್ ರುಕ್ಮಿಣಿ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಂತದ್ದು ಏನಿತ್ತದು? ಚೆನ್ನಾಗಿ ಮಾತಾಡ್ತಿದ್ದಿ. ನಾನು ನಿನಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ನನ್ನ ಮಗನ ಜೀವನದಲ್ಲಿ ಬರ್ತೀನಿ ಅಂತಿದ್ದಿ, ಮದುವೆ ಆಗದೆ ಆಲಯ ನನ್ನ ಮಗನಿಗೆ ಆದ್ರೂ ಬರ್ತೀನಿ ಅಂತಿದ್ಯಲ್ಲ. ನಾನು ನಿನಗೆ ಮಾತು ಹೇಳ್ಬೇಕು, ನೀನೇ ನಂಗೆ ಹೇಳ್ತಾ ಕೂತಿದ್ಯಲ್ಲ. ಸುಮ್ಮನೆ ಹಂಗೆಲ್ಲ ಅನ್ಬೇಡ ಬಿಡು. ಎಷ್ಟು ಖುಷಿ ಆಯ್ತದೆ ಗೊತ್ತಾ ನನಗೆ. ಅಲ್ಲ ಅತ್ತೆ, ನೀವು ಇರೋ ವಿಚಾರನೆಲ್ಲ ತಿಳಿಸಿದ್ದೀರಾ ನಮಗೆ. ಸೂರ್ಯ ಅವ್ರ ಹೆಂಡ್ತಿನ ನಾನು ನೋಡಿರಲಿಲ್ಲ. ಮದುವೆ ಆಗಿದೆ ಅಂತ ನೀವು ಸೂರ್ಯ ಅವರೆಲ್ಲ ಹೇಳಿದ್ದೀರಾ. ಅಲ್ಲ ಬೇರೆಯವರಾಗಿದ್ದರೆ ಹಾಗೆ ಮದುವೆ ಮಾಡ್ಕೊಬಿಡ್ತಿದ್ರೋ ಏನೋ. ನಿಜ ಹೇಳ್ದೆ ನೀವೆಲ್ಲ ವಿಚಾರ ತಿಳಿಸಿದ್ದೀರಾ. ಇಂಥ ಫ್ಯಾಮಿಲಿ ನಿಜ ತಿಳಿಸೋ ಫ್ಯಾಮಿಲಿ ಸಿಕ್ಕಿದ್ರೆ ಯಾಕತ್ತೆ. ಆಮೇಲೆ ನಮ್ಮ ಕಷ್ಟ ಸುಖಕ್ಕೆಲ್ಲ ನೀವು ಭಾಗಿಯಾಗ್ತೀರಾ. ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ, ಏನೇ ಸಂಬಂಧ ಇಲ್ಲ ನನಗೂ ನಿಮಗೂ. ಆದ್ರೂ ನೀವು ಹೇಗೆ ನೋಡ್ಕೊತಿದ್ರಿ ಅಂತ ನನಗೆ ಗೊತ್ತು. ಬಾಡಿಗೆಗೆ ಬಂದಿದ್ದಲ್ಲ ಅವಾಗಲೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರಿ. ಬಿಡಿ, ಅದೆಲ್ಲ ಬಿಟ್ಟಾಕಿ. ನನಗಂತೂ ತುಂಬ ಖುಷಿಯಾಗಿದೆ. ಹೊರಡೋಣ ಮತ್ತೆ. ಇನ್ನೊಂದು ಸ್ವಲ್ಪ ಓಲೆ ಎಲ್ಲ ಹಾಕೊಂಡ್ಬಂದ್ಬಿಡ್ತೀನಿ, ಹೋಲಿ ಬಳೆ ಹಾಕೊಂಡ್ಬಂದ್ಬಿಡ್ತೀನಿ. ಹಾಕೊಂಡ್ಬಂದ್ರೆ ಮುಗೀತು. ಸರಿ ಸರಿ ರುಕ್ಮಿಣಿ, ಬೇಗ ಬೇಗ ಬಂದ್ಬಿಡು. ಮುಹೂರ್ತ ಟೈಮ್ ಆಗೋಯ್ತದೆ. ಆಮೇಲೆ ಅಲ್ಲಿ ಪೂಜಾರಿಗಳೆಲ್ಲ ಕಾಯ್ತಾ ಇರ್ತಾರೆ. ಎಲ್ಲ ಏರ್ಪಾಡು ಆಗದೆ. ಆಮೇಲೆ ಯಾಕೆ ಲೇಟು ಅಂತ ಅಂತಾರೆ. ಇನ್ನುವೇ ದೇವಸ್ಥಾನಕ್ಕೆ ಹೋದ್ಮೇಲೆ ಕೆಲಸ ಅದೇ. ನಿನ್ಗೆ ರೆಡಿ ಮಾಡಬೇಕು, ಇನ್ನುವೇ ಸೂರ್ಯ ರೆಡಿ ಆಗಬೇಕು, ಸ್ನಾನ ಮಾಡಬೇಕು. ನೀವೆಲ್ಲ ದೇವಸ್ಥಾನದಲ್ಲಿ ಎಷ್ಟೊಂದು ನೀರು ಅಲ್ಲೇ ಉಳಿಸೋದಂತ ಮಾತಾಡ್ಕೊಂಡಿವಿ. ನಿಮ್ಮ ಅವನುವೇ ನಾನುವೇ. ಅದಕ್ಕೆ ಸುಮ್ಮನೆ ಇಲ್ಲಿ ಏನು ಮಾಡೋಕ್ಕೆ ಅಲ್ವಾ, ಅಲ್ಲೇ ದೇವಸ್ಥಾನದ ಹತ್ರ ಅಷ್ಟೊಂದು ನೀರು ಇಸ್ಬಿಟ್ರೆ ಅಲ್ಲೇ ಒಂದಷ್ಟು ಕೊಂಬು ತಾಲಿ ಕಟ್ಸ್ಬಿಟ್ರೆ ಮುಗೀತದೆ. ಎಲ್ಲ ಕೆಲಸ ಮುಗೀತದೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಮಾಮೂಲಿ ಶಾಸ್ತ್ರ ಸಂಪ್ರದಾಯ ಇರ್ತಾವಲ್ಲ, ಹೊಸ್ಲು ದಾಟ್ಸೋದು, ಸೇರೋತ್ಸವ ಶಾಸ್ತ್ರ ಅವೆಲ್ಲ ಇರ್ತಾವಲ್ಲ, ಅದೆಲ್ಲ ಬಂದು ಮಾಡ್ಕೊಳಕೈತದೆ. ಏನಂದು? ಸರಿ ಐತೆ. ಇದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಅಲ್ಲ ಕನ್ಸೂರಿ, ಇನ್ನೂ ರೆಡಿ ಆಗಿದ್ದೀನಿ. ಏನು ಮಾಡ್ತಾ ಇದ್ದೀನಿ ನೀನು? ಅಲ್ಲಿ ನಿಮ್ಮ ಅಪ್ಪ ರೆಡಿ ಮಾಡ್ಕೊತಾವ್ರೆ. ರುಕ್ಮಿಣಿಗೆ ಎಲ್ಲ ರೆಡಿ ಆಗದೆ. ನೀನೇನು ಮಾಡ್ತಿದ್ದಿಲ್ಲ ಸುಮ್ಮನೆ ನಿಂತ್ಕೊಂಡು? ಅಲ್ಲ ಅಮ್ಮ, ದೇವಸ್ಥಾನದಲ್ಲಿ ರೆಡಿ ಆಗೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಸುಮ್ಮನಿದ್ದೆ. ದೇವಸ್ಥಾನದಲ್ಲಿ ರೆಡಿ ಆಗೋಣ ಅಂತ. ಸರಿ ಕಡೆಗೆ ಸ್ನಾನಗಿನೆಲ್ಲ ಮಾಡ್ಕೊಂಡು ಬಟ್ಟೆ ಹಾಕೊಂಡು ದೇವ್ರ ಮನೆಗೆಲ್ಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ದೇವ್ರಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು ಅಂತ ನಿಂಗೇನು ಜ್ಞಾನ ಇಲ್ವಾ? ಬೇಗ ರೆಡಿ ಆಗೋಗು ನೀನು. ಯಾಕಂಗೆ ಆಡ್ತಿದ್ದೀನಿ ನೀನು? ಸರಿ ಅಮ್ಮ. ರುಕ್ಮಿಣಿ ಅವ್ರು ಹೇಗಿದ್ದಾರೆ? ಖುಷಿಯಾಗಿದ್ದಾರೆ ಇಲ್ಲ ಬೇಜಾರಲ್ಲಿದ್ದಾರಾ? ಇದು ಏನು ಸುರಿ ಹಿಂಗೆ ಮಾತಾಡ್ತಿದ್ಯಲ್ಲ? ಹೆಣ್ಣೋಡ್ರೆ ಅಷ್ಟು ಖುಷಿಯಾಗಿ ಓಡಾಡ್ಕೊಂಡು ಅಷ್ಟು ಚೆನ್ನಾಗದೆ. ನೀನು ಯಾಕಂಗೆ ಆಡ್ತಿದ್ದಿ? ಅಮ್ಮ, ರುಕ್ಮಿಣಿ ಅವ್ರನ್ನ ಇನ್ನೊಂದ್ಸಲ ಕೇಳಬೇಕಿತ್ತು ಅಮ್ಮ. ನೀವು ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಂತ ಇನ್ನೊಂದ್ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು. ಸುಮ್ಮನೆ ಏನು ಮಾಡೋದಕ್ಕೆ? ಸುರಿ ನಿಜವಾಗ್ಲೂ ಬುದ್ಧಿಯ ಹುಚ್ಚು ಬುದ್ಧಿ ಅಂತಾರೆ. ಏನು ನಾವೇನು ಬಲವಂತವಾಗಿ ಮಾಡಕ್ಕೆ ಹೋಗಿದ್ದಾವ? ಇದು ಯಾಕೆ ಮಾತಾಡ್ತಿದ್ದೀನಿ ನೀನು? ನಿಜವಾಗ್ಲೂ ಇದು ಮಾತ್ರ ಹುಚ್ಚು ಬುದ್ಧಿ ಅಂತಾರೆ. ಅಲ್ಲ ಯಾಕೆ ಆಡ್ತಿದ್ದಿ? ನಿಂಗೇನು ಚೂರು ಗೊತ್ತಾಯ್ತಿಲ್ವಾ? ಆ ಎಣ್ಣೆ ಅಷ್ಟು ಇಷ್ಟಪಟ್ಕೊಂಡು ಮಾಡದೆ ನಿನಗೆ ಪದೇ 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 ಕೇಳ್ತಾ ಹೋದ್ರೆ ಏನೋ ನಿನಗೆ ಇಷ್ಟ ಇಲ್ಲ ಅನ್ಕೋತಾರೆ. ಸುಮ್ಮನೆ ನಡಿ. ಅಲ್ಲ ಯಾರು ಕೊಡೋರು ಎರಡನೇ ಸಂಬಂಧಕ್ಕೆ ಮದುವೆ ಮಾಡೋಕ್ಕೆ ಎಣ್ಣೆ? ಯಾರು ಒಪ್ಕೊಳ್ಳೋರು ಸರಿ? ಅಂತ ಚೆಂದುಳಿ ಹಣ್ಣು ಅಷ್ಟು ಚೆನ್ನಾಗಿ ಒಪ್ಕೊಂಡದೆ. ನೀನು ಯಾಕೆ ಆಡ್ತಿದ್ದಿ ನೀನು? ನಡಿ ಸುರಿ ನಡಿ. ಸುಮ್ಮನೆ ಒಂದ್ಸರಿ ನಂಬಿ ಹಳ್ಳಕ್ಕೆ ಬಿದ್ದಿದ್ದಿ, ಮತ್ತೆ ಮತ್ತೆ ನಂಬಿ ಹಳ್ಳಕ್ಕೆ ಬೀಳಕ್ಕೆ ಹೋಗ್ಬೇಡ ಅವಳನ್ನ. ನಡಿ, ನಿನ್ನ ಜೀವನ ಹೆಂಗಿರೋದು ನೀನು ಸಾಗಿಸ್ಕೊಂಡು ಹೋಗು. ಅಯ್ಯೋ ಇಲ್ಲಮ್ಮ, ನಾನು ಯಾಕೆ ನಂದಿನಿ ಅವ್ರ ಬಗ್ಗೆ ಯೋಚನೆ ಮಾಡಲಿ? ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಆದರೆ ನಾನು ರುಕ್ಮಿಣಿ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರೋದು. ಆಮೇಲೆ ಅವರು ಇವಾಗೇನು ಮದುವೆ ಆಗ್ಬಿಟ್ಟು ಆಮೇಲೆ ಏನಾದರೂ ಕಷ್ಟಪಡ್ತಾರೋ ಏನೋ ಅಂತ. ಹಾಗೆ ಏನೂ ಇಲ್ಲ ಕತೆ. ಕಷ್ಟನೂ ಪಡೋದಿಲ್ಲ, ಏನೂ ಇಲ್ಲ. ನಡಿ ನೀನು ಮೊದಲು. ಟೈಮ್ ಆಯ್ತದೆ ಅಂದರೆ ನೀನು ಏನು ಹಿಂಗೆ ಮಾತು ನಿಂತಿದ್ದಿ? ಇದಾಗಿ ನಿಮ್ಮ ಅಪ್ಪಗೆ ಕೆಲಸ ಮಾಡ್ಕೊಡ್ತಿಲ್ಲ. ಅಮ್ಮ, ಅಪ್ಪ ಹೇಳಿದ್ರು ಏನು ಬೇಡ, ದೇವಸ್ಥಾನದಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ಅಲ್ಲೇ ರೆಡಿ ಆಗೋದು ಅಂತ. ಅದಕ್ಕೆ ನಾನು ಸುಮ್ಮನಾದೆ ಅಮ್ಮ. ನಿಮ್ಮ ಅಪ್ಪನ ಕೇಳ್ಕೊಬಿಟ್ರೆ ಎಲ್ಲ ಕೆಲಸ ಹಾಳಾಗೋಯ್ತವೆ. ನೀನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡು. ದೇವ್ರ ಮನೆಗೆ ರೆಡಿ ಮಾಡ್ತಾ ಇರ್ತೀನಿ ನಾನು. ಪೂಜೆ ಮಾಡಿಬಿಟ್ಟು ಹೋಗೈತದೆ. ಮುಹೂರ್ತ ಟೈಮ್ ಆಯ್ತದೆ ಗಣ ಸುರಿ. ಇದು ಯಾಕೆ ಹಿಂಗೆ ನೀನು? ಏನು ಮಣ್ಣಂಗೆ ಆಡ್ತಾ ನಿಂತಿದ್ಯಲ್ಲ ನೀನು? ನಡಿ ಬೇಗ. ಸುಮ್ಮನೆ ಮದುವೆ ದಿನ ಬಯಸ್ಕೋಬೇಡ. ಬಾ ಸುರಿ, ದೇವಸ್ಥಾನ ತಗೋಗ ಒಡವೆಲ್ಲ ನೀನು ಕೊಟ್ಟಿವ್ನಿ ಅಲ್ವಾ? ತಾಲಿ ಕಾಲುಂಗ್ರ ಏನೇನು ಬೇಕೋ ಆ ಕಾಲನ್ನೆಲ್ಲ ನೀನು ಕೊಟ್ಟಿವ್ನಿ. ಹೊಸ ಉಸಾರ ಮಡಗಿರು. ಕಾರಲ್ಲಿ ಎಲ್ಲರೂ ಬೀಗಿಗಾವಲ್ಲ ಅಲ್ಲಿ ಮಡಗಿರು. ಆಮೇಲೆ ಎಲ್ಲ ರೆಡಿ ಆದಮೇಲೆ ತಗೊಬರ್ಕಾಯ್ತದೆ. ಆಮೇಲೆ ಬರೋವತ್ತಲ್ಲೂ ಅಷ್ಟೇ, ಮದುವೆಲ್ಲ ಆದಮೇಲೆ ಬರ್ಬೇಕಾರೆ ಏನೇನು ತಗೊಂಡು ಹೋಗಿದ್ರೆ ಎಲ್ಲ ಹೊಸ ಜ್ಞಾನ ಇರಲಿ, ಹೊಸ ನಿಗಾ ಇರಲಿ. ಅಲ್ಲಿ ಹತ್ರದಲ್ಲಿ ಎಲ್ಲನೂ ಹೇಳೋಕ್ಕಾಗಿಲ್ಲ. ಎಲ್ಲನೂ ಈಗಲೇ ಹೇಳ್ತಿರೋದು. ಹೊಸ ಜವಾಬ್ದಾರಿ ಇರಲಿ. ಆಮೇಲೆ ಹಂಗಂಗೆ ಬಸ್ವಂತರೋಗಿ ಹಂಗಂಗೆ ಬಸ್ವಂತರ ಕಾಲಿ ಕೈ ಬಿಸ್ಕೊ ಬರಬೇಡ. ಹೊಸ ಜವಾಬ್ದಾರಿ ಇರಲಿ. ಬೆಳೆ ವಸ್ತು ತಗೋಗಿರ್ತೀವಿ. ಪೂಜೆ ಗೀಜೆಗೆ ಅದು ತಗೊಂಡೋಗಿರ್ತೀವಿ. ಹುಷಾರು. ಸರಿ ಅಮ್ಮ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಕೊಟ್ಟಿರೋ ಒಡವೆ ಎಲ್ಲ ನನ್ನ ಹತ್ರನೇ ಇದೆ. ಹೋಗ್ಬೇಕಾದ್ರೆ ನಾನು ತಗೊಬರ್ತೀನಿ. ಸರಿ ಅಮ್ಮ. ಇನ್ನೇನು ಬಟ್ಟೆ ಎಲ್ಲ ತಗೊಂಡ್ರಾ? ಅಲ್ಲಿ ಪೂಜೆಗೆಲ್ಲ ಹೇಳಿದಾರಂತಪ್ಪ? ನೆನ್ನೆ ನಾನು ಅಪ್ಪ ಎಲ್ಲ ಸಂಜೆ ಹೋಗಿದ್ದು ಬಂದು.
ಅರ್ಜೆಂಟು ಒಂದು ಮುಹೂರ್ತ ಬೇಕಾಯಿತು ಅಂತಂದಿದ್ದಕ್ಕೆ ಎಲ್ಲ ರೆಡಿ ಆಗೈತದೆ ಎಲ್ಲ ಆಯ್ತದೆ ಬನ್ನಿ ಅಂತ ಹೇಳವ್ರೆ. ಎಲ್ಲ ರೆಡಿ ಆಗದೆ ಅದೆಲ್ಲ ರೆಡಿ ಮಾಡ್ಕೊಂಡವ್ರೆ ಮದುವೆಗೆ. ಇನ್ನೇನು ಇಲ್ಲ, ಬೇಗ ಬೇಗ ಮುಗಿಸ್ಕೊ ಬಂದ್ಬಿಡಾಕೈತದೆ, ಎಲ್ಲ ಟೈಮ್ ಆಯ್ತದೆ. ಸರಿ ಅಮ್ಮ, ನೀವು ಹೋಗಿ ಏನಾದರೂ ಕೆಲಸ ಏನಾದರೂ ಮಾಡ್ಕೋತೀರಿ, ನಾನು ಅಲ್ಲಿವರೆಗೆ ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಡ್ತೀನಿ. ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿರಿ, ಪೂಜೆ ಮಾಡ್ಬಿಟ್ಟು ಹೋಗೋಣ. ಮತ್ತೆ ಇನ್ನೇನು ಟೈಮ್ ಆಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಎಷ್ಟು ತಿರುಗಿದೆ ಮುಹೂರ್ತ? ಸುರಿ 10 ಗಂಟೆಯಿಂದ 1 ಗಂಟೆ ಗಂಟ ಕೊಟ್ಟವ್ರೆ ಮುಹೂರ್ತನ, ಅದ್ರೊಳಗೆ ಮಾಡ್ಕೋಬೇಕಂತೆ. ಈಗ ಅಲ್ಲೇ ಟೈಮ್ ಆಯಿತು, ಅಲ್ಲಿ ಕೆಲಸ ಎಲ್ಲ ಮುಗಿಸೋ ಗಂಟ ಭಾರಿ ಟೈಮ್ ಆಗೋಯ್ತದೆ ಅದಕ್ಕೆ. ಅಮ್ಮ ಎಲ್ಲರಿಗೂ ಹೇಳಿದ್ದೀರಾ? ನೀನು ಬೇಡ ಬಿಡಿ, ಯಾರಿಗೂ ಹೇಳೋದು, ನಿನಗೆ ಬೇಜಾರಾಗ್ಬಿಟ್ಟಿದೆ. ಇಲ್ಲ ಇಲ್ಲ, ನೀನು ಬೇಜಾರು ಮಾಡ್ಕೊತಿದ್ದೀ ಅಂತ ಅಂದ್ಬಿಟ್ಟು ನಾವು ಯಾರಿಗೂ ಹೇಳೋಕೆ ಹೋಗಿಲ್ಲ. ಬಾ, ಮೊದಲು ಮದುವೆ ಮಾಡ್ಕೊ ಬಂದ್ಬಿಡೋದೆ. ಆಮೇಲೆ ಅವಳು ನಂದಿನಿ ಸೈನ ಕಳ್ಸಕಂತ ಸುಮ್ಮನೆ ಇದು ಬಿಡೋದೆ. ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಗ್ತದೆ. ಆಮೇಲೆ ಇನ್ನೇನಮ್ಮ ಮಾಡ್ತೀರಾ? ಏನಾದ್ರು ಬೇಕಾದ್ರೆ ಫೋಟೋ ಗಿಟ ತೆಗ್ಸೋದು, ಅದರಿಂದ ರಿಸೆಪ್ಷನ್ ಮಾಡಿಸ್ಕೊಳ್ಳೋದೆ. ಏನು ಬೇಡ ಬಿಡಿ ಅಮ್ಮ, ಸುಮ್ಮನೆ ಏನು ಮಾಡೋಕ್ಕದಿಲ್ಲ. ಅದೆಲ್ಲ ನನಗೆ ಇಷ್ಟನೇ ಆಗ್ತಿಲ್ಲ ಅಮ್ಮ ಇತ್ತೀಚೆಗೆ, ಬೇಡ ಅದೆಲ್ಲ. ಸರಿ ಬಿಡು ಸುರಿ, ಅದು ಬೇಡ ಅಲ್ವಾ, ಬೇಡದಾರ ಇರಲಿ ಬಿಡು, ಅದಾಗಿ ತಲೆ ಕೆಡಿಸ್ಕೊಬೇಡ, ಬೇಡದಾರ ಇರಲಿ. ಬಾ, ನಿಮ್ಮ ಅಪ್ಪ ನೋಡ್ರೆ ಅಲ್ಲಿ ಪಾಪ ಎಲ್ಲನೂ ಎತ್ತಾಗ್ತದೆ. ನಾನು ಹೋಗಿ ಕೆಲಸ ಮಾಡ್ಕೊಡ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡಬೇಕು, ಇನ್ನೂ ಬಾರಿ ಕೆಲಸದೇ ಬರ್ತಿತ್ತಾಳು. ನಾನು ನಮ್ಮ ಕಡೆ ಸೂರ್ಯ ನೀರು ಗಿಳಿಕೊಂಡು ದೇವ್ರ ಮನೆ ಹೆಚ್ಚು ಕಟ್ ಮಾಡ್ತೇನೆ ಅಂತ ಅನ್ಕೊಂಡೆ. ನೀನು ನೋಡ್ರಿ ಹಿಂಗೆ ಕೂತಿದ್ದಿ. ಸರಿ ಬಾ, ಮದುವೆಗೆ ಒಪ್ಪಿಗೆ ಇದ್ದು ತಾನೆ, ಸುಮ್ಮನೆ ಆಮೇಲೆ ಇನ್ನೊಂದು ಜೀವನ ಹಾಳು ಮಾಡೋದು ಬೇಡ. ಸರಿ ಬಿಡಿ ಅಮ್ಮ, ನನಗೆ ಒಪ್ಪಿಗೆ ಇದೆ, ನಂದೇನು ಅಭ್ಯಂತರ ಇದೆ, ನಂದೇನು ಅಭ್ಯಂತರ ಇಲ್ಲ. ಸರಿ ಬಿಡಿ, ನನಗೆ ನನ್ನ ಖುಷಿಗಿಂತ ನಿಮ್ಮ ಖುಷಿ ಇಂಪಾರ್ಟೆಂಟ್ ಅಲ್ವಮ್ಮ. ಸುಮ್ಮನೆ ನನ್ನ ಖುಷಿ ಅಂತ ನನ್ನ ಜೀವನ ಹಾಳು ಮಾಡ್ಕೊಂಡಾಯಿತು. ಇವಾಗ ನಿಮಗೋಸ್ಕರನಾದ್ರೂ ನಾನು ನಿಮ್ಮ ಖುಷಿ ಪಡಂಗಾದ್ರೂ ನೀವು ಹೆಂಗೆ ಆಸೆ ಪಡ್ತೀರಾ ಆ ಥರನಾದ್ರೂ ಬದುಕಬೇಕು. ಇವಾಗೋಸ್ಕರನಾದ್ರು ನಾನು ಸಾಕಿ ಬೆಳೆಸಿದವ್ರಿಗೋಸ್ಕರನಾದ್ರೂ ನಾನು ಚೆನ್ನಾಗಿರಬೇಕು. ಮಂಗಲಂ ಸಂತು ನಾನೇನ ಮಮ ಜೀವನ ಹೇತುನಾ ಸರ್ವೇ ಮಂಗಲ ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ. ನೋಡಿ ಅಮ್ಮ, ಮಂಗಲ ಧಾರಣೆ ಎಲ್ಲ ಅದ್ಭುತವಾಗಿ ನಡೆದಿದೆ. ದೇವ್ರ ಸನ್ನಿಧಿಲಿ ಎಲ್ಲ ಅಚ್ಚುಕಟ್ಟಾಗಿ, ಕಾರ್ಯ ಎಲ್ಲ ತುಂಬ ಚೆನ್ನಾಗಾಗಿದೆ. ನೋಡು ಕಾಲ ಚೆನ್ನಾಗಿ ಬಾಳಿ ಬದುಕಿ. ಏನೋ ಗುರುಗಳೇ, ನೀವಳೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಶುಭ ಕಾರ್ಯ ಮುಗಿಸ್ಕೊಟ್ರಿ. ದೇವರು ಹೇಗೋ ನನ್ನ ಆಸೆ ಈಡೇರಿಸ್ಬಿಟ್ಟ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನನ್ನ ಆಸೆ ಈಡೇರುತ್ತೆ ಅಂತ. ಆದರೂ ಒಂದು ಕಡೆ ಬೇಜಾರಾಗ್ತಿದೆ, ಅಪ್ಪ ಅಮ್ಮ ಇಲ್ಲದೆ ಮದುವೆ ಆಗಿಬಿಟ್ಟಿದ್ದೀನಲ್ಲ ಅಂತ. ಇಲ್ಲ, ಅಪ್ಪ ಅಮ್ಮನ ನಾನು ಯಾವತ್ತಾದ್ರೂ ಕನ್ವಿನ್ಸ್ ಮಾಡಿ ಮಾಡಿಸ್ತೀನಿ. ನಾನು ಅಪ್ಪ ಅಮ್ಮ ಜೊತೆಗೂ ಚೆನ್ನಾಗಿರ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆಲ್ಲ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.